ಕಸವನ್ನ ತಿಂದರೂ ನೀನು ಹಾಲನ್ನ ನೀಡುವೆ ನಮಗೆ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ಸಾಕಲ್ಪಟ್ಟ ಈ 10,000 ವರ್ಷಗಳಿಂದಲೂ ಜಾನುವಾರುಗಳು ಮಾನವನ ಸಂಪತ್ತು ಆಗಿಯೇ ಇವೆ. ಹೇಗೆಂದು ಈಗ ನೋಡೋಣ. ಭಾರತದ ರಾಷ್ಟ್ರಪತಿಗಳಾಗಿರುವ ದ್ರೌಪದಿ ಮುರ್ಮು ಅವರು ಜಾನುವಾರುಗಳನ್ನು ಸಂಪತ್ತು ಎಂದು ಕರೆಯಿರಿ, ಪಶು ಎಂಬ ಪದ ಸರಿಯಲ್ಲ ಎಂದು ಹೇಳಿದ್ದಾರೆ. ಪಶುಪತಿ ಎಂಬ ಹೆಸರು ಶಿವನಿಗೆ ಇರುವುದರಿಂದ ಹಾಗೆ ಕರೆಯಬಾರದು ಎಂದರು. ಜನರು ಕರೆಯುವುದನ್ನು ತಪ್ಪಿಸುವುದು ಕಷ್ಟ. ನೇಪಾಳದ ಪ್ರಮುಖ ದೇವರೇ ಪಶುಪತಿನಾಥ. ದ್ರೌಪದಿ ಮುರ್ಮುರವರು ತಮ್ಮ ಅಭಿಪ್ರಾಯ ತೆರೆದಿಟ್ಟಿದ್ದಾರೆ. ಪಶು ಎನ್ನುವುದಕ್ಕೆ ಪ್ರಾಣಿ, ಹಸು, ಕರು ಎಂಬ ಅರ್ಥ ಸಾಮಾನ್ಯವಾಗಿದೆ. ಆದರೆ ಒಟ್ಟಾರೆಯಾಗಿ ಇದು ಮಾನವನ ಸಾಕು ಪ್ರಾಣಿಗಳೆಲ್ಲವನ್ನೂ ಸೂಚಿಸುತ್ತದೆ. ಮುಖ್ಯವಾಗಿ ಜಾನುವಾರು, ಕುರಿ, ಆಡು, ಒಂಟೆ, ಕುದುರೆ ಇತ್ಯಾದಿ. ಒಂದು ಕಾಲದಲ್ಲಿ ಇವನ್ನೆಲ್ಲ ಪ್ರಮುಖ ಸಂಪತ್ತು ಎಂದೇ ತಿಳಿಯಲಾಗಿತ್ತು. ಈಗ ಅದು ಪ್ರಮುಖ ಸಂಪತ್ತು ಎಂದು ಪರಿಗಣಿಸಲ್ಪಡದಿದ್ದರೂ ಹಣಕಾಸಿನ ಲೆಕ್ಕಾಚಾರದಲ್ಲಿ ಇವನ್ನೆಲ್ಲ ಸಂಪತ್ತು ಎಂದೇ ತಿಳಿಯಲಾಗುತ್ತದೆ. ಜಾನುವಾರು, ಕುರಿ, ಆಡು ಸಾಕಣೆಯನ್ನು ಇಂಗ್ಲಿಷ್ನಲ್ಲಿ ಲಿವ್ ಸ್ಟಾಕ್ ಎಂದು ಹೇಳಲಾಗುತ್ತದೆ. ಹಾಗೆಂದರೆ ಇರುವ ಜೀವಂತ ರಕಮು ಎಂದರ್ಥ. ಮಹಾಭಾರತದಲ್ಲಿ ಬರುವ ವಿರಾಟ ರಾಜನು ಬಿರುವ ಎಂದು ಕೆಲವರು ವ್ಯಾಖ್ಯಾನಿಸಿದ್ದಾರೆ. ಈತನು ಜಾನುವಾರು ಪಾಲಕ ಅರಸನಾಗಿ ಪ್ರಸಿದ್ಧನಿದ್ದನು. ಪಾಂಡವರು ವಿರಾಟನಲ್ಲಿ ಅಜ್ಞಾತವಾಸದಲ್ಲಿದ್ದಾಗ ಬಂದ ಕೌರವರು ಮಾಡಿದ್ದೇನು? ವಿರಾಟನ ಸಂಪತ್ತಾಗಿದ್ದ ಗೋವುಗಳನ್ನು ಅಪಹರಿಸಿದ್ದು. ಕನ್ನಡ ಶಾಸನಗಳಲ್ಲೂ ಪೆಣ್ಪುಯ್ಯಲ್ ಇದ್ದಾಗ ರಕ್ಷಣೆ ನೀಡಿ ಎನ್ನುವಾಗ, ಜಾನುವಾರು ಅಪಹರಿಸುವಾಗಲೂ ರಕ್ಷಣೆ ನೀಡಿ ಎನ್ನುವ ಮಾತು ಬರುತ್ತದೆ. ಅಂದರೆ ಜಾನುವಾರುಗಳು ಜನಜೀವನದ ಮಹತ್ವದ ಅಂಗಗಳಾಗಿದ್ವು. ತುರುವರು ಎಂಬುದರಿಂದಲೇ, ಅಂದರೆ ದನಗಾಹಿಗಳು ಎಂಬುದರಿಂದಲೇ ತುಳುವರು ಬಂತು ಎಂಬ ಮಾತು ಸಹ ಇದೆಯಾದರೂ ಅದಕ್ಕೆ ಸಾಕ್ಷ್ಯ ಸಾಲದು. ತುರುಕರು ಕರೆದರೆ ಉಣಬಹುದಯ್ಯ ಎಂಬ ಜಾಣ ನುಡಿಯು ನಮ್ಮಲ್ಲಿದೆ. ತುರುಕರು ಎಂದರೆ ಇಲ್ಲಿ ದನಕರು. ಅವನ್ನು ಕರೆದರೆ ಉಣಬಹುದು ಎನ್ನುವುದು ಇಲ್ಲಿನ ಜಾಳ್ನುಡಿಯಾಗಿ ಖ್ಯಾತವಾಗಿದೆ. ಸಸ್ಯಾಹಾರಿಗಳಿಗೆ ತುಪ್ಪ, ಬೆಣ್ಣೆ ಇತ್ಯಾದಿಗಳೇ ಮಾಂಸಾಹಾರದ ಸಾರಗಳನ್ನು ನೀಡುವ ಆಹಾರವಾಗಿದೆ. ಭಾರತವು ಲೋಕದಲ್ಲೇ ಅತಿ ಹೆಚ್ಚು ಜಾನುವಾರು ಹೊಂದಿರುವ, ಸದ್ಯ ಹೆಚ್ಚು ಹಾಲು ಉತ್ಪಾದಿಸುವ ದೇಶವೂ ಆಗಿದೆ. ಯುರೋಪ್, ಅಮೆರಿಕಗಳಲ್ಲಿ ಮಾಂಸದ ದನ, ಹಾಲಿನ ದನ ಪ್ರತ್ಯೇಕ ಬೆಳೆಸುತ್ತಾರೆ. ಆ ಪದ್ಧತಿ ನಮ್ಮ ಕಡೆ ಇಲ್ಲ. ಏಷ್ಯಾವು ಮುಖ್ಯವಾಗಿ ಎಮ್ಮೆಗಳ ನಾಡು. ಭಾರತದಲ್ಲಿ ಯುರೋಪಿನೊಂದಿಗಿನ ಹೈಬ್ರಿಡ್ ತಳಿಗಳು ಬಂದ ಬಳಿಕ ಎಮ್ಮೆಗಳಿಗಿಂತ ಹಸುಗಳ ಹಾಲಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗತೊಡಗಿದೆ. ಆದರೆ ಈಗಲೂ ಕೆಲವು ತಳಿಯ ಎಮ್ಮೆಗಳಿಗಿರುವ ಬೆಲೆ ಭಾರತದಲ್ಲಿ ಹಸುಗಳಿಗಿಲ್ಲ. 11,500 ವರ್ಷಗಳ ಹಿಂದೆ ಮಾನವನು ಕೃಷಿ ಆರಂಭಿಸಿದವನು. 10,500 ವರ್ಷಗಳ ಹಿಂದೆ ಜಾನುವಾರುಗಳನ್ನು ಸಾಕತೊಡಗಿದ್ನು. 10,000 ವರ್ಷಗಳ ಹಿಂದೆ ಮಾನವನು ಹಾಲು, ಬೆಣ್ಣೆ ಬಳಕೆ ಆರಂಭಿಸಿದ್ದಾನೆ. ತುಪ್ಪ ಸ್ವಲ್ಪ ತಡವಾಗಿ ಬಳಕೆಗೆ ಬಂದಿದೆ. ಡೈರಿ ಉದ್ಯಮವು ಲೋಕದ ಪ್ರಮುಖ ಉದ್ಯಮಗಳಲ್ಲಿ ಒಂದೆನಿಸಿದೆ. ಡೈರಿ ಉದ್ಯಮಗಳಿಂದಾಗಿ ಹಳ್ಳಿಯ ರೈತರು ಒಂದು ಸಹ ಆದಾಯ ಕಾಣುತ್ತಿದ್ದಾರೆ. ಆ ರೀತಿಯಿಂದಲೂ ಜಾನುವಾರುಗಳು ಸಂಪತ್ತಾಗಿವೆ. ಕೆಲವು ದ್ರಾವಿಡ ಬುಡಕಟ್ಟುಗಳಲ್ಲಿ ಹಿಂದೆ ಹೆಣ್ಣಿನ ಮನೆಗೆ ಒಂದು ಎಮ್ಮೆ ಕೊಟ್ಟು ಮದುವೆಯಾಗುವ ಪದ್ಧತಿ ಇತ್ತು. ಒಟ್ಟಾರೆ ಪ್ರಪಂಚದ ಆರ್ಥಿಕತೆಯಲ್ಲಿ ಮತ್ತು ಆಹಾರ ಉತ್ಪಾದನೆಯಲ್ಲಿ ಜಾನುವಾರುಗಳ ಪಾತ್ರ ಹಿರಿದಾದುದಾಗಿದೆ. ಜಾನುವಾರುಗಳು ಮಾರಾಟ, ಮರುಮಾರಾಟ ಮಾಡಬಲ್ಲ ಸಂಪತ್ತು. ಹಾಗೆ ಅವುಗಳು ಆಹಾರದ ಜೊತೆಗೆ ಮಾರಾಟ ಮಾಡಬಲ್ಲ ಉತ್ಪನ್ನಗಳನ್ನು ನೀಡುವ ಸಂಪತ್ತು ಕೂಡ ಆಗಿದೆ. ಪಶು ಸಂಪತ್ತಿನಲ್ಲಿ ಜಾನುವಾರುಗಳ ಚರ್ಮ, ಎಲುಬುಗಳಿಂದ ಹಿಡಿದು ಕುರಿಗಳ ತುಪ್ಪಟದಿಂದ ಹಿಡಿದು ಪ್ರತಿಯೊಂದು ಭಾಗಗಳು ಕೂಡ ಬಳಕೆಯಾಗುತ್ತವೆ. ಈಗಿನ ಸಂಪತ್ತಿನಂತೆ ಅದು ಕರೆಂಟ್ ಅಸೆಟ್ ಹಾಗೂ ನಮ್ಮಲ್ಲಿ ವೃದ್ಧಿಯಾದಂತೆ ಅದು ಕಾದಿಟ್ಟ ಸಂಪತ್ತು ಕೂಡ ಆಗಿದೆ. ಜಾನುವಾರುಗಳು ತಮ್ಮ ವಂಶ ಬೆಳೆಸುವ ಮೂಲಕ ನಮ್ಮ ಸಂಪತ್ತನ್ನು ಬೆಳೆಸುತ್ತಿರುತ್ತವೆ. ಕಸವನ್ನ ತಿಂದರೂ ನೀನು ಹಾಲನ್ನ ನೀಡುವೆ ನಮಗೆ ಇಂದಿನ ವಿಶೇಷ ಕಾರ್ಯಕ್ರಮದಿಂದ ವಿರಮಿಸುವ ಕಾಲ. ದನ, ಎಮ್ಮೆ, ಒಂಟೆ, ಆಡು, ಯಾಕ್, ಮಿಥುನ್ ಎಂದು ಮಾನವನು ಇನ್ನು 10 ಬಗೆಯ ಸಾಕು ಪ್ರಾಣಿಗಳಿಂದ ಹಾಲು, ಗಿಣ್ಣು ಮೊದಲಾದವನ್ನ ಪಡೆಯುತ್ತಾನೆ. ಎಲ್ಲವೂ ಮುಖ್ಯ ತಾನೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.